ಸಿಲಿಕಾನ್ ಸಿಟಿಯಲ್ಲಿ ಆಟೋ ಚಾಲಕ ಅಸಭ್ಯವಾಗಿ ವರ್ತನೆ ಮಾಡಿದ್ದಾನೆ. ಪೊಲೀಸರ ಮುಂದೆಯೇ ಆಟೋ ಗ್ಲಾಸ್ ಹೊಡೆದು ಪುಂಡಾಟವನ್ನು ತೋರಿಸಿದ್ದಾನೆ. ರಸ್ತೆಯಲ್ಲೇ ರೌಡಿಜಾಮ್ ಪ್ರದರ್ಶನ ಮಾಡಿದ್ದಾನೆ ಆಟೋ ಚಾಲಕ. ಆಟೋ ಸ್ವಲ್ಪ ತಾಗಿದೆ ಅಂತ ಹೇಳಿ ಮತ್ತೊಬ್ಬ ಡ್ರೈವರ್ ಮೇಲೆ ಹಲ್ಲೆ ಮಾಡಲಾಗಿದೆ. ಸಾರ್ವಜನಿಕರ ಮುಂದೆಯೇ ಕಿಡಿಗೇಡಿಯ ರೌದ್ರಾವತಾರ. ಖಾಕಿ ಪಡೆಗೂ ಕ್ಯಾರೆ ಎನ್ನದ ರೀತಿಯಲ್ಲಿ ಆಟೋ ಚಾಲಕ ವರ್ತಿಸಿದ್ದಾನೆ. ಪೊಲೀಸ್ ಸಿಬ್ಬಂದಿ ಸ್ಥಳದಲ್ಲೇ ಇದ್ರೂ ಕೂಡ ಡೋಂಟ್ ಕೇರ್ ಅಂದಿದ್ದಾನೆ. ಇದು ಹೊಸ ವಿಚಾರ ಏನಲ್ಲ, ಬೆಂಗಳೂರಲ್ಲಿ ಆಗುವಂಥದ್ದು. ಇದೀಗ ಮತ್ತೊಮ್ಮೆ ಅದೇ ರೀತಿಯಾದಂಥ ಘಟನೆ ನಡೆದಿದೆ. ಈಗ ಸಿಲಿಕಾನ್ ಸಿಟಿಯಲ್ಲಿ ಆಟೋ ಚಾಲಕನ ಸಭ್ಯ ವರ್ತನೆ ನೋಡಿ ಹೇಗಿದೆ. ಪೊಲೀಸರು ಮುಂದೆ ಇದ್ರೂ ಕೂಡ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ, ಡೋಂಟ್ ಕೇರ್ ಎನ್ನುತ್ತಾ ಈ ರೀತಿಯಾಗಿ ನಾನ್ಸೆನ್ಸ್ ಬೆಲೆಯಾಗಿ ವರ್ತನೆ ಮಾಡಿರುವಂಥದ್ದು ಈ ದೃಶ್ಯಗಳಲ್ಲಿ ಗಮನಿಸಬಹುದು. ಅದರಲ್ಲೂ ಕೂಡ ಆಟೋ ಗ್ಲಾಸ್ನ ಈ ರೀತಿಯಾಗಿ ಒಡೆದು ಪೊಲೀಸರು ಅಲ್ಲೇ ಇದ್ರೂ ಕೂಡ ಕ್ಯಾರೆ ಎನ್ನದೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಈ ರೀತಿಯಾಗಿ ವರ್ತಿಸಿದ್ದಾನೆ. ಯಾರೋ ನಾನ್ಸೆನ್ಸ್ ರೀತಿಯಾಗಿ ಬಿಹೇವ್ ಮಾಡಿರುವಂಥದ್ದು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಪೊಲೀಸರ ಮುಂದೆಯೇ ಆಟೋ ಗ್ಲಾಸ್ ಎಲ್ಲವೂ ಕೂಡ ಹೊಡೆದು ಪುಂಡಾಟವನ್ನು ತೋರಿಸ್ತಾ ಇದ್ದಾನೆ. ರಸ್ತೆಯಲ್ಲೇ ರೌಡಿಸಂ ಮಾಡುವಂಥದ್ದು ಇದು ಬೆಂಗಳೂರಲ್ಲಿರುವಂಥ ಆಟೋ ಚಾಲಕರ ಒಂದು ಜಾಯಮಾನ. ಹಾಗಾಗಿ ಇದೀಗ ಮತ್ತೊಮ್ಮೆ ಇಂಥದೇ ಘಟನೆ, ಎಂಥದೇ ಒಂದು ಉದಾಹರಣೆ ಇದು. ಆಟೋ ಸ್ವಲ್ಪ ತಾಗಿತ್ತಂತೆ. ಇದೇ ವಿಚಾರವಾಗಿ ಮತ್ತೊಬ್ಬ ಡ್ರೈವರ್ ಮೇಲೆ ಹೀಗೆ ಹಲ್ಲೆ ಮಾಡಿ ಪೊಲೀಸರ ಮುಂದೆಯೇ ಈ ರೀತಿಯಾಗಿ ದುರಂಕಾರ ತೋರಿಸಿರುವಂಥದ್ದು. ಸಾರ್ವಜನಿಕರಲ್ಲೇ ಇದ್ರು, ಎಲ್ಲರ ಮುಂದೆ ಈ ರೀತಿಯಾಗಿ ರೌಡಿಸಂ ತೋರಿಸಿದ್ದಾನೆ. ಹಾಗಾಗಿ ಖಾಕಿ ಪಡೆಗೂ ಕ್ಯಾರೆ ಎನ್ನುವ ರೀತಿಯಲ್ಲಿ ಆಟೋ ಚಾಲಕ ವರ್ತಿಸಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಪೊಲೀಸ್ ಸಿಬ್ಬಂದಿ ಸ್ಥಳದಲ್ಲೇ ಇದ್ರೂ ಕೂಡ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಅಷ್ಟೊಂದು ಕೊಬ್ಬು, ಅಷ್ಟೊಂದು ದುರಂಕಾರವನ್ನು ತೋರಿಸಿದ್ದಾನೆ. ಯಾರೋ ಈತ ನಾನ್ಸೆನ್ಸ್ ಫೆಲೋ ಅಂತೇಳಿ ಅದಕ್ಕೋಸ್ಕರ ಹೇಳ್ತಾರೆ. ಬೆಂಗಳೂರಲ್ಲಿರುವಂಥ ಆಟೋ ಚಾಲಕರು ಎಲ್ಲರೂ ಕೂಡ ದುರಂಕಾರ, ಕೊಬ್ಬು, ನಾನ್ಸೆನ್ಸ್ಗಳು ಅಂತೇಳಿ ಜನ ಸುಮ್ಮನೆ ಹೇಳೋದಿಲ್ಲ. ಹಾಗಾಗಿ ಈಗ ಮತ್ತೊಮ್ಮೆ ಈ ರೀತಿಯಾಗಿ ನಡೆದಿರುವಂಥ ಘಟನೆ ಇದು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ. ಇದೇನು ಹೊಸ ವಿಚಾರ ಅಲ್ಲ. ಈಗ ಬೆಂಗಳೂರಲ್ಲಿ ಮತ್ತೊಮ್ಮೆ ಆಟೋ ಚಾಲಕ ಈ ರೀತಿಯಾಗಿ ದುರಂಕಾರದಲ್ಲಿ ಕೊಬ್ಬು ತೋರಿಸಿರುವಂಥದ್ದು, ಅದರಲ್ಲೂ ಕೂಡ ಪೊಲೀಸರ ಮುಂದೆ ಈ ರೀತಿಯಾಗಿ ಬೇರೆಯವ್ರ ಮೇಲೆ ಹಲ್ಲೆ ಮಾಡಿರುವಂಥದ್ದು. ಏನಾಯ್ತು, ಕಿರಿಕು ಅಥವಾ ಏನ್ ಗಲಾಟೆ ಇದು ಅಂತ? ಎಸ್ ರೋಶಿನಿ, ಒಂದು ನಮ್ಮ ಬೆಂಗಳೂರಿನಲ್ಲಿ ಆಟೋ ಚಾಲಕರ ಒಂದು ಅಸಭ್ಯ ವರ್ತನೆ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಹೋಗ್ಬೋದು. ಪೊಲೀಸರ ಮುಂದೆನೆ ಒಂದು ಆಟೋ ಗ್ಲಾಸ್ ಅನ್ನ ಹೊಡೆಯುವ ಮೂಲಕ ಒಂದು ಪುಂಡಾಟವನ್ನ ಮೆರೆದಿರುವಂತದ್ದು. ಅಲ್ಲಿ ಇದ್ದಂತ ಪೊಲೀಸರನ್ನು ಕೂಡ ಕೇರ್ ಮಾಡ್ದಲೆ ತಮ್ಮ ಅಟ್ಟಹಾಸ ರೌಡಿಸಂ ಅನ್ನ ಪ್ರದರ್ಶನ ಕೂಡ ಮಾಡಿರುವಂತದ್ದು. ಅಂದ್ರೆ ಇಲ್ಲಿ ಸಿಂಪಲ್ ಏನಂತ ಅಂದ್ರೆ ಒಂದು ಗಾಡಿಗೆ ಟಚ್ ಆಯ್ತು ಅನ್ನುವಂತ ಕಾರಣದಿಂದ, ಸಿಲ್ಲಿ ಕಾರಣದಿಂದ ಗಲಾಟೆಯನ್ನ ತೆಗೆದು ಈ ರೀತಿ ಮಾಡಿರುವಂತದ್ದು ಅಂತಾನೆ ಹೇಳ್ಬೋದು. ಅಂದ್ರೆ ಆಟೋ ಸ್ವಲ್ಪ ಸಹೋದ್ಯೋಗಿ ಅಂದ್ರೆ ಇತರ ಆಟೋ ಚಾಲಕರಿಗೆ ಸ್ವಲ್ಪ ತಾಗಿತ್ತು ಅನ್ನುವಂತ ಒಂದೇ ಕಾರಣಕ್ಕೆ ಇನ್ನೊಬ್ಬ ಆಟೋ ಚಾಲಕ ಮತ್ತೊಂದು ಆಟೋ ಚಾಲಕನ ಒಂದು ಆಟೋಕ್ಕೆ ಸಂಪೂರ್ಣವಾಗಿ ಗ್ಲಾಸ್ ಅನ್ನ ಹೊಡೆದು ಪುಡಿಯನ್ನ ಮಾಡಿರುವಂತದ್ದು. ಅಲ್ಲಿ ಸಾರ್ವಜನಿಕರು ಕೂಡ ಸೇರಿದ್ರು. ಆ ಸಾರ್ವಜನಿಕರ ಮುಂದೆಯೇ ಪೊಲೀಸರ ಮುಂದೆ ಒಂದು ಅಟ್ಟಹಾಸವನ್ನ ಸಹೋದ್ಯೋಗಿಯ ಮೇಲೆ ಮೆರೆದಿರುವಂತದ್ದು ಅಂತಾನೆ ಹೇಳ್ಬೋದು. ಅಲ್ಲಿ ಖಾಕಿ ಪಡೆ ಕೂಡ ಬಂದು ಅಲ್ಲಿ ಏನಿದೆ ಅನ್ನೋದನ್ನ ವಿಚಾರಣೆ ಮಾಡೋದಕ್ಕೆ ಮುಂದಾದ್ರೂ ಕೂಡ ಅವರ ಮಾತಿಗೂ ಕೂಡ ಕ್ಯಾರೆ ಎಂದರೆ ಒಂದು ಪುಂಡಾಟವನ್ನ ಅಲ್ಲಿ ಮೆರೆದಿದ್ದಾರೆ ಅಂತಾನೆ ಹೇಳ್ತಾ ಹೋಗ್ಬೋದು ರೋಶ್ನಿ. ಇನ್ನ ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಲ್ಲಿ ಇದ್ದಂತಹ ಸ್ಥಳೀಯರು ಇವರ ಒಂದು ಅಟ್ಟಹಾಸವನ್ನ ವಿಡಿಯೋ ಮಾಡಿ ಸಾಕಷ್ಟು ವೈರಲ್ ಕೂಡ ಆಗಿರುವಂತದ್ದು. ಇದೀಗ ಅವರ ಒಂದು ಅಟ್ಟಹಾಸವನ್ನ, ಪುಂಡಾಟವನ್ನ, ರೌಡಿಸಂನ ವರ್ತನೆಯನ್ನ ಇಡೀ ಬೆಂಗಳೂರಿನ ಒಂದು ಸಾರ್ವಜನಿಕರು ಒಂದ್ ರೀತಿ ಭೀತಿಗೆ ಒಳಗಾಗಿರುವಂತದ್ದು. ಈ ರೀತಿ ಅಟ್ಟಹಾಸವನ್ನ ಮಾಡಿದ್ರೆ ಮಧ್ಯ ಬೆಳಗ್ಗಿನ ಜಾವದಲ್ಲಿಯೇ ಈ ರೀತಿ ಗೂಂಡ ವರ್ತನೆಯನ್ನ ಮಾಡಿದ್ರೆ ಸಾರ್ವಜನಿಕರು ಯಾವ ರೀತಿ ಆಟೋವನ್ನ ನಂಬುವುದು, ಯಾವ ಧೈರ್ಯದ ಮೇಲೆ ನಾವು ಆಟೋದಲ್ಲಿ ಪ್ರಯಾಣವನ್ನ ಬೆಳೆಸೋದು ಅನ್ನುವಂಥದ್ದು ಸಾರ್ವಜನಿಕರ ಒಂದು ಭಯಕ್ಕೆ ಕಾರಣವಾಗಿರುವಂತದ್ದು. ಇನ್ನ ಸಾರ್ವಜನಿಕ ವಲಯದಲ್ಲಿ ಒಂದು ಪುಂಡಾಟವನ್ನ ಮೆರೆದ ಚಾಲಕನ ಲೈಸೆನ್ಸ್ ಕೂಡ ರದ್ದು ಮಾಡಬೇಕು ಅನ್ನುವಂತಹ ಒಂದು ಆಕ್ರೋಶ ಕೂಡ ಹೊರ ಬರ್ತಾ ಇರುವಂತದ್ದು ರೋಶಿನಿ. ಎಸ್, ಥ್ಯಾಂಕ್ ಯು ವಿನೋದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.